ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲ ಯಶಸ್ವಿ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ಒಂದು ಮೇ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಹಾಗೂ ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ದಿನ ಏಪ್ರಿಲ್ 26. ಸೊ ಈ ದಿನ ಶ್ರೀನಿವಾಸ ದೇವರು ಕಲ್ಯಾಣ ಆದಂತಹ ದಿನ, ಹಾಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ಏಪ್ರಿಲ್ 26ರಂದು ಮದುವೆ ವಧುವರರು ಮಾಡಿಕೊಳ್ತಾ ಇದ್ದಾರೋ ಅವರಿಗೆ ಎಲ್ಲರಿಗೂ ಮದುವೆಯ ಶುಭಾಶಯಗಳು. ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ಆ ನೂತನ ದಂಪತಿಗಳಿಗೆ ಮತ್ತು ವಧುವರರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, 106 ವರ್ಷಗಳ ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಬನ್ನಿ ಹಾಗಾದರೆ ಈ ಒಂದು ಮೇ ತಿಂಗಳಲ್ಲಿ ಮಾಸಿಕ ಭವಿಷ್ಯ ದ್ವಾದಶ ರಾಶಿಗಳದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಮೇ ತಿಂಗಳು ಗ್ರಹಗಳ ಸಂಚಾರ ಮತ್ತು ಪ್ರಮುಖ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅದನ್ನು ಕೂಡ ನೋಡುವಂತ ಆಗುತ್ತೆ. ಇಲ್ಲಿ ಮೇ 1ನೇ ತಾರೀಕು ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ, ಕುಜ ಶನಿ ಇಬ್ಬರು ಒಟ್ಟಿಗೆ ಮೀನ ರಾಶಿಯಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಬದಲಾವಣೆ ಅಂತ ಕಾಣೋದಾದರೆ ಇಲ್ಲಿ ಬುಧ, ಕುಜ, ಶುಕ್ರ ಮತ್ತು ಸೂರ್ಯ ಈ ಬದಲಾವಣೆ ಇದೆ. ಕುಜ ಮೀನರಾಶಿಯಿಂದ ಮೇಷರಾಶಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾರೆ. ಇನ್ನು ಬುಧ ಮೇಷರಾಶಿ, ವೃಷಭ ರಾಶಿ ಮತ್ತು ಕೊನೆಯ ಭಾಗದಲ್ಲಿ ಅಂದರೆ ಮೇ 29ಕ್ಕೆ ಮಿಥುನ ರಾಶಿಗೆ ಹೋಗುವಂಥವ್ರು ಆಗ್ತಾರೆ. ಇನ್ನು ಶುಕ್ರನು ಕೂಡ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಸಂಚಾರಗನುಗುಣವಾಗಿ ಇರತಕ್ಕಂತಹ ಒಂದಿಷ್ಟು ವಿಷಯಗಳು. ಇನ್ನು ಅದೇ ರೀತಿಯಾಗಿ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಈ ಒಂದು ಮೇ ತಿಂಗಳಲ್ಲಿ, ಸೊ ಇಲ್ಲಿ ಪ್ರಮುಖ ನೋಡೋದಾದರೆ 1ನೇ ತಾರೀಕು ಪೌರ್ಣಮಿ, ಹುಣ್ಣಿಮೆ, ಬುದ್ಧ ಪೂರ್ಣಮಿ ಅಂತ ಕರೆಯಲಾಗುತ್ತಲ್ಲ ಅದು ಇದೆ. ಸೊ ಇಲ್ಲಿ ಅದರ ನಂತರ 2ನೇ ತಾರೀಕು ನಾರದ ಜಯಂತಿ ಬರುವಂಥದ್ದಾಗುತ್ತೆ. 13ನೇ ತಾರೀಕು ಅಪಾರ ಏಕಾದಶಿ ಇದೆ. ಇನ್ನು 15ನೇ ತಾರೀಕು ವೃಷಭ ಸಂಕ್ರಾಂತಿ, ಅಂದರೆ ಇಲ್ಲಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಂತಹ ಸೂರ್ಯ ಈ ಒಂದು ದಿನದಲ್ಲಿ ಇರುವಂಥದ್ದಾಗಿರುತ್ತೆ. ಇನ್ನು 16ನೇ ತಾರೀಕು ಶನಿ ಜಯಂತಿ ಇದೆ, ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಇನ್ನು ಪದ್ಮಿನಿ ಏಕಾದಶಿ 27ನೇ ತಾರೀಕು ಮೇನಲ್ಲಿದೆ, ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ರೀತಿಯೆಲ್ಲ ಈ ಒಂದಿಷ್ಟು ಪ್ರಮುಖ ದಿನಗಳು ಮೇ ತಿಂಗಳಲ್ಲಿ ಇದೆ. ಸೊ ಮೇ ತಿಂಗಳಲ್ಲಿ ಒಂದಿಷ್ಟು ವಿಶೇಷದೊಂದಿಗೆ ಕೂಡಿದೆ. ಇಲ್ಲಿ ಬುಧ, ಕುಜ ಮತ್ತು ಶುಕ್ರ ಮತ್ತೆ ಈ ಕೆಲವೊಂದು ಗ್ರಹಗಳು ಸಮ್ಮಿಲನದಿಂದ ಕೆಲವೊಂದಿಷ್ಟು ರಾಶಿಗಳಿಗೆ ಅನುಕೂಲತೆಗಳಿದೆ, ಕೆಲವೊಂದು ರಾಶಿಗಳಿಗೆ ಮಧ್ಯದ ಒಂದು ಅನುಕೂಲತೆ ಇದೆ, ಇನ್ನು ಕೆಲವು ರಾಶಿಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅದೆಲ್ಲ ವಿವರನ್ನ ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ನೋಡುವ ಬನ್ನಿ. ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯ ಜಾತಕರಿಗೆ ಮೇ ತಿಂಗಳಲ್ಲಿ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಕಾಣಿಸುವಂಥದ್ದು. ಒಂದು ನಿಮ್ಮ ಒಂದು ಮಾತಿನ ಶೈಲಿ ಮತ್ತು ದೈವಿಕ ಶಕ್ತಿ. 3ನೇದ್ದು ಸ್ನೇಹಿತರಿಂದ ಸಹಕಾರ. 4ನೇದ್ದು ಸಂಬಂಧಗಳು ಆಗಿರ್ಬೋದು, ಕೌಟುಂಬಿಕವಾಗಿ ಆಗಿರ್ಬೋದು, ಅವರ ಒಂದು ಸಹಕಾರ. ಅಂದರೆ ಇಲ್ಲಿ ಮಿಥುನ ರಾಶಿಯವರಿಗೆ ನಾನಾ ಮೂಲಗಳಿಂದ ಸಹಕಾರಗಳು ಈ ಒಂದು ಮೇ ತಿಂಗಳಲ್ಲಿ ಸಿಗುವಂಥದ್ದಾಗುತ್ತೆ. ಇನ್ನು ಅದೇ ರೀತಿ ಆರ್ಥಿಕವಾಗಿ ತುಂಬ ಬಲಿಷ್ಠರಾಗುವಂತಹ ದಿನಗಳು ಈ ಒಂದು ಮೇ ತಿಂಗಳಲ್ಲಿ ಸಿಗುವಂಥದ್ದಾಗತ್ತೆ. ಇನ್ನು ನಿಮಗೆ ಬುಧ, ಗುರು, ಶುಕ್ರ, ಸೂರ್ಯ ಈ 4 ಗ್ರಹಗಳ ಅನುಕೂಲತೆಯಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ವಿಷಯಕ್ಕೆ, ಅಥವಾ ನೀವು ಆ್ಯಂಕರ್ ಆಗಿದ್ದರೆ, ಒಬ್ಬ ಜ್ಯೋತಿಷ್ಯಗಾರರಾಗಿದ್ದರೆ, ಒಬ್ಬ ಲೆಕ್ಚರ್ ಆಗಿದ್ದರೆ, ಅಥವಾ ಒಬ್ಬ ಗುರುವಿನ ಸ್ಥಾನದಲ್ಲಿ ಯಾವುದಾದ್ರೂ ಕಂಪನಿಯಲ್ಲಿ ಅಥವಾ ಮಗದೊಂದು ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ, ಅಥವಾ ನೀವು ಎಲ್ಲಾದರೂ ಮುಂದಾಳತ್ವ ವಹಿಸ್ಕೊಂಡು ಅಥವಾ ಲೀಡರ್ ಆಗಿ, ಅಂದರೆ ಈಗ ರಾಜಕಾರಣಿಗಳು ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಅಥವಾ ಅಧ್ಯಕ್ಷ ಅಥವಾ ಮತ್ತೊಂದು ಆ ರೀತಿಯಲ್ಲಿ ಒಂದು ಪ್ರಮುಖವಾದ ಹುದ್ದೆಯಲ್ಲಿ ಇದ್ದಿದ್ದೇ ಆದಲ್ಲಿ ನಿಮಗೆ ಈ ತಿಂಗಳಲ್ಲಿ ಏನಾಗುತ್ತಂದರೆ ಸ್ವಲ್ಪ ಬದಲಾವಣೆ ಕಂಡು ಬರುವಂಥದ್ದಾಗತ್ತೆ. ಇಲ್ಲಿ ಬದಲಾವಣೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಸಕಾರಾತ್ಮಕ, ಅಂದರೆ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಬೀಳಲಾಗುತ್ತೆ. ಈಗ ಧಾರ್ಮಿಕ ಕ್ಷೇತ್ರಗಳಲ್ಲಿ ನೀವು ಒಬ್ಬ ಮ್ಯಾನೇಜರ್ ಆಗಿದ್ದರೆ ನಿಮ್ಮನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅಂದರೆ ಆ ಮ್ಯಾನೇಜರ್ ಪೋಸ್ಟು ನೀವು ಸರಿಯಾಗಿ ನಿಭಾಯಿಸಿದ್ದೀರಾ, ಅದರಿಂದ
ಆ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಅನುಕೂಲತೆ ಕಂಡು ಬಂದಿದೆ. ಸುಮಾರು ಭಕ್ತಾದಿಗಳು ನಿಮ್ಮ ಒಂದು ಅನುಕೂಲ ಅಥವಾ ನೀವು ಮಾಡಿರ್ತಕ್ಕಂಥ ಸಹಾಯವನ್ನು ಕೊಂಡಾಡಿದ್ದಾರೆ ಮತ್ತು ರಿವ್ಯೂ ಕೊಟ್ಟಿದ್ದಾರೆ. ಇದರಿಂದ ಸಂಘ ಸಂಸ್ಥೆ ಅಥವಾ ದೇವರ ಕೃಪೆಯಿಂದ ಏನಾಗ್ತಾ ಇದೆ, ನೀವು ಇನ್ನೊಂದು ಎತ್ತರ ಹಂತಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗಲಾಗತ್ತೆ. ಅಥವಾ ಆ ಮ್ಯಾನೇಜರ್ ಪೋಸ್ಟ್ ಜೊತೆಗೆ ಇನ್ನೊಂದು ಜವಾಬ್ದಾರಿ ಕೂಡ ಬ್ಯಾಲೆನ್ಸ್ ಮಾಡುವ ರೀತಿಯಲ್ಲಿ ಇರುತ್ತೆ. ಅಂದರೆ ಹೆಚ್ಚಿನ ಅವಕಾಶಗಳು ಈ ಒಂದು ಮಿಥುನ ರಾಶಿಗೆ ಮೇ ತಿಂಗಳಲ್ಲಿ ಸಿಗುವಂಥದ್ದಿದೆ. ಅಂದರೆ ಯಾರೆಲ್ಲ ಉದ್ಯೋಗದಲ್ಲಿ ಇರ್ದಿರೋ ಅವರಿಗೆ ಒಳ್ಳೆಯ ಫಲ ಸಿಗುವಂಥದ್ದು ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಉದ್ಯೋಗ ಹುಡುಕ್ತಾ ಇದ್ದೀರೋ ಖಂಡಿತವಾಗಿಯೂ ಪ್ರಯತ್ನ ಪಡಿ, ಜಾಬ್ ಸಿಗುವಂಥದ್ದಾಗುತ್ತೆ. ಸುಮಾರು ಜನ ಕಮೆಂಟ್ಸ್ ಹಾಕ್ತಿದ್ದೀರಾ ವಾಟ್ಸಪ್ಪಲ್ಲಿ, ಗುರುಗಳೇ ನಾನು ಕೆಲಸ ಕಳ್ಕೊಂಡೆ, ನಿಮ್ಮ ಮಾತು ನಾವು ಮೀರಿ ಹೋದ್ವಿ, ಹೀಗಾಯಿತು. ನಾವು ಹೇಳೋದು ಎಚ್ಚರಿಕೆಯನ್ನು ಅಂತಾದರೂ ತಿಳ್ಕೊಳ್ಳಿ, ಒಂದು ಮಾರ್ಗದರ್ಶನ ಅಂತಾದರೂ ತಿಳ್ಕೊಳ್ಳಿ. ಅಥವಾ ಈ ತಿಂಗಳು ಒಂದು ಅಡ್ವಾನ್ಸ್ ಆಗಿ ಹಾಕಿರ್ತೀವಿ, ಈ ತಿಂಗಳು ಏನೇನು ಮಾಡಬೇಕಂದನೋ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಆದರೆ ಸಡನ್ನಾಗಿ ಮಿಥುನ ರಾಶಿಯವ್ರು ಏನು ಮಾಡ್ತೀರಾ ಅಂದರೆ, ನೀವು ನಿಮ್ಮ ಕೋಪಕ್ಕೆ ನಿಮ್ಮ ಬುದ್ಧಿಯನ್ನು ಕೊಟ್ಬಿಡ್ತೀರಾ, ಕೆಲಸ ಕಳ್ಕೊಳ್ತೀರಾ, ಅಥವಾ ಏನೋ ಒಂದು ಎಡವಟ್ಟು ಮಾಡ್ತೀರಾ, ಮತ್ತೆ ಗುರುಗಳೇ ಹೀಗೆ ಮಾಡಿಕೊಂಡೆ ನಾನು ಏನು ಮಾಡಲಿ ಅಂತ ಕೇಳ್ತೀರಾ. ಇಲ್ಲಿ ಆತುರ ಎಂಬುದನ್ನು ದಯವಿಟ್ಟು ಮಾಡಿಕೊಳ್ಳಲು ಹೋಗಬೇಡಿ ಮಿಥುನ ರಾಶಿಯವರು. ನಾನು ಪದೇ ಪದೇ ಹೇಳ್ತೀನಿ, ಆತುರ ತುಂಬ ನಿಮ್ಮನ್ನು ಕೆಳಹಂತಕ್ಕೆ ನಿರ್ಧಾರ ಮಾಡಿಬಿಡುತ್ತೆ. ಅಂದರೆ ನೀವು ಒಳ್ಳೆಯ ಒಂದು ಮಾರ್ಗದಲ್ಲೇ ಹೋಗ್ತಾ ಇರ್ತೀರಾ, ನಿಮ್ಮ ಒಂದು ಏನು ಅಚಾತುರ್ಯ ಅಥವಾ ಏನಂತೀರ ಅತೀ ಒಂದು ಬುದ್ಧಿವಂತಿಕೆ ಅಂತ ನಿರ್ಧಾರ ತೊಗೊಂಡ್ಬಿಡ್ತೀರಲ್ಲ, ಅದು ನಿಮ್ಮ ತಪ್ಪಿಗೆ ಅಥವಾ ನಿಮ್ಮ ಒಂದು ಡೌನಿಗೆ ಕಾರಣ ಅಂತಲೇ ಹೇಳ್ಬೋದು. ಹಾಗಾಗಿ ಮಿಥುನ ರಾಶಿಯವರು ನಾನು ಇಷ್ಟೇ ಹೇಳೋದು, ಏನೇ ಆಗಲಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ, ಅದನ್ನು ಮಾತ್ರ ಮರಿಬೇಡಿ ಮಿಥುನ ರಾಶಿಯವರು. ಅಂದರೆ ಇಲ್ಲಿ ಮಿಥುನ ರಾಶಿಯವ್ರದ್ದು ಕೆಲವೊಂದಿಷ್ಟು ನ್ಯೂನ್ಯತೆಗಳಿದೆ, ಖಂಡಿತವಾಗಿ ನಾವು ಒಪ್ತೀನಿ. ನೀವು ಕೆಲವೊಮ್ಮೆ ಅಪಹಾಸ್ಯ ಮಾಡ್ತೀರಾ, ಕೆಲವ್ರನ್ನ ವ್ಯಂಗ್ಯವಾಗಿ ಕಾಣ್ತೀರಾ, ಕೆಲವ್ರನ್ನ ಟಾರ್ಗೆಟ್ ಮಾಡ್ತೀರಾ. ಅದೆಲ್ಲ ಬೇಡ ದಯವಿಟ್ಟು. ಯಾಕೆಂದರೆ ಇದು ಮೇ ತಿಂಗಳಲ್ಲಿ ಸ್ವಲ್ಪ ಗ್ರಹಗಳ ಬದಲಾವಣೆ ಇದೆ, ಮತ್ತು ಅದೇ ರೀತಿಯಾಗಿ ನಿಮಗೂ ಕೂಡ ಒಂದಿಷ್ಟು ಎಚ್ಚರಿಕೆ ಗಂಟೆ ರೀತಿಯಲ್ಲಿರುತ್ತೆ ಕೆಲಸದಲ್ಲಿ. ಅಂದರೆ ಕೆಲಸದಲ್ಲಿ ಏನಾಗೋಗ್ಬಿಡುತ್ತೆ ಅಂದರೆ, ಎಲ್ಲರೂ ಸೇರಿ ನಿಮ್ಮನ್ನೇ ಟಾರ್ಗೆಟ್ ಮಾಡಿಬಿಟ್ರೆ ಏನು ಮಾಡ್ತೀರಾ? ನೀವು ಅವ್ರನ್ನ ಟಾರ್ಗೆಟ್ ಮಾಡಿದರೆ ಒಬ್ಬರನ್ನೋ ಇಬ್ಬರನ್ನೋ, ಓಕೆ, ಆ ಕಂಪ್ನಿಯಲ್ಲಿರೋ ಎಲ್ಲ ಎಂಪ್ಲಾಯಿಗಳು ನಿಮ್ಮನ್ನು ಟಾರ್ಗೆಟ್ ಮಾಡಿದರೆ ಎಲ್ಲಿಗೆ ಹೋಗ್ತೀರಾ? ಹಾಗಾಗಿ ದಯವಿಟ್ಟು ಮಿಥುನ ರಾಶಿಯವರು ಯಾರನ್ನು ಟಾರ್ಗೆಟ್ ಮಾಡಲಿಕ್ಕೆ ಹೋಗಬೇಡಿ, ಯಾರನ್ನು ಅಪಹಾಸ್ಯ ಮಾಡಲಿಕ್ಕೆ ಹೋಗಬೇಡಿ, ಯಾರಿಗೂ ನಾವು ತುಚ್ಛ ಪದಗಳನ್ನು ಬಳಸಲು ಮಾತ್ರ ಹೋಗಲೇಬೇಡಿ ಮಿಥುನ ರಾಶಿಯವರು. ಇಲ್ದಿದ್ರೆ ಏನಾಗುತ್ತೆ, ಈ ದಿನ ನೀವು ಗೆದ್ದಿರ್ಬೋದು, ನಾಳೆ ನಾಡಿದ್ದು ಇರ್ಬೋದು ಅದರ ಪ್ರಭಾವ, ಮುಂದೆ ಬರುವಂಥ ದಿನಗಳು ನಿಮ್ಮದೇ ಇರುತ್ತಂತ ಏನು ಗ್ಯಾರಂಟಿ? ಅವಾಗ ಅವರೆಲ್ಲರೂ ಒಟ್ಟಿಗೆ ಸೇರಿ ನಿಮ್ಮನ್ನು ಅಟ್ಯಾಕ್ ಮಾಡಿದರೆ ಕಂಪ್ನಿ ಅಂತಲೇ ಹೊರಗಡೆ ಗೇಟ್ ಪಾಸ್ ಎಕ್ಸಿಟ್ ಪ್ಲೇಸ್ ತೋರಿಸ್ಬಿಡ್ತಾರೆ. ಹಾಗಾಗಿ ದಯವಿಟ್ಟು ಮಿಥುನ ರಾಶಿಯ ಜಾತಕರು ಈ ತಿಂಗಳು ಆದಷ್ಟು ಕಂಪ್ನಿ ಇರಲಿ, ವ್ಯವಹಾರದಲ್ಲಿರಲಿ ಅಥವಾ ಕೌಟುಂಬಿಕವಾಗಿರಲಿ ಮಾತು ತಪ್ಪದಿರಿ, ಮಾತು ಮೃದುವಾಗಿರಲಿ, ಸೌಜನ್ಯವಾಗಿರಲಿ. ಒಂದು ರೀತಿಯಲ್ಲಿ ಕೇಳಿದರೆ ಕೇಳಬೇಕು ಅನಿಸ್ತಾ ಇರಬೇಕು ಆ ಮಾತುಗಳು, ಆ ರೀತಿಯಲ್ಲಿ ಇರಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ನಿಮಗೆ ಆರ್ಥಿಕ ಬಲಿಷ್ಠರಾಗುವಂಥದ್ದಾಗುತ್ತೆ. 1ರಿಂದ 15ನೇ ತಾರೀಕುವರೆಗೂ ನಾನಾ ರೀತಿಯ ಮೂಲಗಳಿಂದ ಹಣಗಳು ಬರುವಂಥದ್ದಾಗುತ್ತೆ. ಈಗ ಆಲ್ರೆಡಿ ನಿಮಗೆ ಬರಲು ಪ್ರಾರಂಭವಾಗಿದೆ. ಇನ್ನು ಕ್ರೆಡಿಟ್ ಅನ್ನೋದು ಇರುತ್ತಲ್ಲ, ಅದು ನಿಮಗೆ ಈ ತಿಂಗಳಲ್ಲಿ ಸಿಗುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ನಿಮಗೆ ಇರ್ತಕ್ಕಂಥ ಕೆಲವು ಭೂವ್ಯಾಜ್ಯ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳು ಬಗೆಹರಿಯುವಂಥದ್ದಾಗತ್ತೆ. ಇನ್ನು ನಿಮಗೆ ವ್ಯವಹಾರಕ್ಕಾಗಿ ಸಿಗುವಂತಹ ಲೋನು ಸಿಗುವಂಥದ್ದಾಗುತ್ತೆ, ಅಂದರೆ ಆರ್ಥಿಕ ಸಹಾಯ. ಇನ್ನು ಶೈಕ್ಷಣಿಕವಾಗಿರ್ತಕ್ಕಂತಹ ವೃತ್ತಿ ಬದುಕಿನಲ್ಲಿರೋರಿಗೆ ಒಳ್ಳೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ಗುರುತಿಸಲಾಗುತ್ತೆ. ನಿಮ್ಮ ಒಂದು ಟ್ರಾನ್ಸ್ಫರ್ ಮನವಿಯನ್ನು ಅಕ್ಸೆಪ್ಟ್ ಮಾಡಲಾಗುತ್ತೆ. ಮತ್ತು ನೀವು ಭವಿಷ್ಯದ ಕಾಲದಲ್ಲಿ ಎಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ರು ಅಲ್ಲಿಗೆ ಹಾಕಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ತೆಗೆದುಕೊಳ್ಳುವಂಥದ್ದಾಗುತ್ತೆ. ಆದರೆ ತಿಂಗಳ ಮಧ್ಯಭಾಗದಲ್ಲಿ, ಅಂದರೆ ಈ ಒಂದು 15ರಿಂದ 21ನೇ ತಾರೀಕು ಸ್ವಲ್ಪ ನಿಮ್ಮ ವ್ಯಾಪಾರದಲ್ಲಿ ಡಲ್ ರೀತಿಯಲ್ಲಿ ಇರುತ್ತೆ. ಅಂದರೆ ಯಾವುದೇ ರೀತಿಯಲ್ಲಿ ವ್ಯಾಪಾರ ಅಷ್ಟು ನೀವು ಊಹೆ ಮಾಡಿದ ಒಂದು ಹಂತಕ್ಕೆ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ತಿಂಗಳ ಕೊನೆಯ ಭಾಗದಲ್ಲಿ ಒಂದಿಷ್ಟು ಆದಾಯ ಫೋರ್ಸಲ್ಲಿ ಬರುವಂಥದ್ದಾಗತ್ತೆ. ತುಂಬ ಅಧಿಕವಾಗಿ ಪದೇ ಪದೇ
ಅದೇ ಇನ್ವೆಸ್ಟ್ಮೆಂಟು, ಅದೇ ಮತ್ತೆ ದುಡ್ಡು ರಿವರ್ಸ್ ಹಾಕೋದು, ಮತ್ತೆ ಅಲ್ಲಿಗೆ ಹಾಕೋದು, ಮತ್ತೆ ವಾಪಸ್ ತಗೊಳ್ಳೋದು, ಈ ರೀತಿಯಲ್ಲಿ ಇರುತ್ತೆ. ಅಂದರೆ ಬಲಿಷ್ಠವಾಗಿರುವಂತಹ ದುಡ್ಡು ತಿಂಗಳ ಕೊನೆ ಭಾಗದಲ್ಲಿ ಸಿಗುವಂಥದ್ದಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ಓದುವ ಒಂದು ಇಚ್ಛಾಶಕ್ತಿ ಅಧಿಕವಾಗಿ ಬೆಳೆಸಿಕೊಂಡು ಒಳ್ಳೆಯ ಮಾರ್ಕ್ಸು ಅಥವಾ ಒಳ್ಳೆಯ ಬೋಧನೆ ಎಲ್ಲವೂ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಬದುಕಿನಲ್ಲಿ ಇರತಕ್ಕಂಥ ಲಾಯರು, ಡಾಕ್ಟರು ಅಥವಾ ಇಂಜಿನಿಯರು ಇವರಿಗೆಲ್ಲ ಅನುಕೂಲತೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಾತೆಯರು, ಗೃಹಿಣಿಯರಿಗೆ ಹೇಳೋದಾದರೆ ಈ ತಿಂಗಳು ನಿಮ್ಮ ಕೆಲಸವನ್ನು ಗುರುತಿಸಿ ಗೌರವ ಸಲ್ಲಿಸುವಂಥದ್ದಾಗುತ್ತೆ. ಇನ್ನು ನಿಮ್ಮ ಒಂದು ಜವಾಬ್ದಾರಿ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗುತ್ತೆ. ನಿಮ್ಮನ್ನು ಸದಾ ಒಂದು ರೀತಿಯಲ್ಲಿ ಒಂದು ಎಲ್ಲೋ ನಿಮ್ಮನ್ನು ಎಕ್ಸಾಂಪಲ್ ರೀತಿಯಲ್ಲಿ ತೋರಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ನೀವು ಒಬ್ಬರ ಸಹಾಯದಿಂದ ಅದನ್ನೂ ಕೂಡ ಯಶಸ್ವಿಯಾಗಿ ನಿಭಾಯಿಸುವಂಥದ್ದಾಗುತ್ತೆ. ಅಂದರೆ ಎಲ್ಲೋ ಅರ್ಧಕ್ಕೆ ಬಿಟ್ಟಿರತಕ್ಕಂತಹ ವಿದ್ಯಾಭ್ಯಾಸ ಮುಂದುವರಿಸಿಕೊಂಡು ಹೋಗೋದು, ಅಥವಾ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ, ಈ ಪೋಸ್ಟ್ ಗ್ರಾಜುಯೇಟ್ ಅಥವಾ ಡಾಕ್ಟರೇಟು ಇಂಥವು ಏನೋ ಮಾಡಬೇಕಂತ ಆಸೆ ಆಕಾಂಕ್ಷೆಗಳಿರುತ್ತೆ, ಅದು ಈ ಒಂದು ತಿಂಗಳಲ್ಲಿ ಕೂಡಿ ಬರುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯ ಜಾತಕರಿಗೆ ವಿಷ್ಣು ಸಹಸ್ರನಾಮ ಜಪವನ್ನು ಮಾಡಿ ಅಥವಾ ಸ್ತೋತ್ರವನ್ನು ಪಠಣೆ ಮಾಡಿ, ವಿಷ್ಣು ಸಹಸ್ರನಾಮ ಪಠಣೆಯಿಂದ ನಿಮ್ಮ ಮಾನಸಿಕವಾಗಿ ಇರತಕ್ಕಂತಹ ಕೆಲವು ದ್ವಂದ್ವ ನಿರ್ಧಾರಗಳು ಕಡಿಮೆ ಆಗುತ್ತೆ. ಈ ಒಂದು ಸ್ತೋತ್ರದಿಂದ ಕಠಿಣ ಸವಾಲುಗಳು ಸುಲಭವಾಗಿ ಜಯದಪ್ರದವಾಗಿ ಬರುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಹಾಗೂ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ, ಇದರಿಂದ ಮನೆಗೆ ಲಕ್ಷ್ಮಿಯ ಆಗಮನ ಶೀಘ್ರವಾಗಿ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮನೆಯ ಸುತ್ತಮುತ್ತ ಅಥವಾ ದೇವಸ್ಥಾನ ಅಥವಾ ನಿಮ್ಮ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನ ಎಲ್ಲಾದರೂ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ನಡೀತಾ ಇದ್ದರೆ ಭಾಗಿಯಾಗಿ ಆ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳಿ, ಮತ್ತು ಅಲ್ಲಿ ಇರತಕ್ಕಂಥ ಪೂಜೆ ಪುನಸ್ಕಾರಗಳಲ್ಲಿ ಏನಾದರೂ ಒಂದು ಸೇವೆ ಮಾಡಿ. ಇದರಿಂದ ನಿಮಗೆ ಒಳ್ಳೆಯ ಶ್ರೀನಿವಾಸ ಪದ್ಮಾವತಿ ದೇವರ ಆಶೀರ್ವಾದ ಸಿಗುತ್ತೆ ಮತ್ತು ಅವರ ಒಂದು ಕೃಪಕಟಾಕ್ಷದಿಂದ ನಿಮ್ಮ ಸಂಸಾರ ನೆಮ್ಮದಿಯಾಗಿ ಸಾಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯ ಜಾತಕರ ಮೇ ತಿಂಗಳ ಮಾಸಿಕ ಭವಿಷ್ಯ ಮತ್ತು ಪರಿಹಾರಗಳು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.